ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ನಾನಿವತ್ತು ಊರಿಗೆ ಹೋಗೋಣ ಅಂತ ಹೊರಟೆ. ಇನ್ನೇನು ಹೊರಟು ಈಚೆ ಬರೋಷ್ಟರಲ್ಲಿ ಫುಲ್ ಮಳೆ ಬರ್ತಿತ್ತು. ಅದರಲ್ಲೇ ನಮ್ಮಮ್ಮ ಛತ್ರಿ ತೊಗೊಬಂದು ಕೊಟ್ಟರು. ಮತ್ತು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ತೊಗೋಬೇಕಿತ್ತು, ಮಲ್ಲಿಗೆ ಹೂವು ತೊಗೊಂಡು ನಾನು NESಗೆ ಹೋಗಬೇಕಿತ್ತು. ಓಲ್ಡ್ ಟೌನ್ಗೆ ಬಂದಿದ್ದೆ. ಅಲ್ಲಿಂದ NESಗೆ ಹೋಗಬೇಕಿತ್ತು. ಅಲ್ಲಿಂದ ಡೈರೆಕ್ಟ್ ಬಸ್ ಇದೆ. ಸೊ ತೊಗೊಂಡು NESಗೆ ಹೋದೆ. ಅಲ್ಲಂತೂ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ನಾನು ವೆಯ್ಟ್ ಮಾಡ್ತಿದ್ದೆ. ಮಳೆಗಾಗಿ ಲೇಟಾಗಿ ಬಂತು ಬಸ್ಸು. ಈ ಬಸ್ಗಾಗಿ ನಾನು 1 ಅವರಿಂದ ಕಾಯ್ತಿದ್ದೀನಿ. ಬೇರೆ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬರುತ್ತೆ. ಸೊ ಮಳೆ ಅಲ್ವಾ, ಸೊ ಹಂಗಾಗಿ ಲೇಟಾಗಿ ಬಂದಿರ್ಬೋದು. ಸೊ ಫೈನಲಿ ನಮ್ಮೂರು ಬಸ್ ಸಿಕ್ತು. ನಾನು ಹೋಗ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗಿಂತ ಸ್ವಲ್ಪ ಚಿಕ್ಕ ಮಕ್ಕಳನ್ನ ತುಂಬ ಇಷ್ಟಪಡ್ತೇನೆ. ಈ ಪಾಪು ಇಲ್ಲಿ ನಾನು ಬಿಸ್ಕೆಟ್ ತಿಂತಿದ್ದೆ, ಅವನು ನೋಡ್ತಿದ್ದ ಅಂದ್ಬಿಟ್ಟು ಸರಿ ಅವನಿಗೂ ಕೊಟ್ಟೆ. ಅವ್ನಿಗೆ ಹೇಳ್ತಿದ್ದೆ ತಿಂದಾದ್ಮೇಲೆ ಕೇಳು ಮತ್ತೆ ಕೊಡ್ತೀನಿ ಅಂತ. ಅವ್ನು ಕ್ಯಾಮ್ರಾ ಇಟ್ಕೊಂಡಿದ್ದು ನೋಡಿ ಅವನು ಕೂಡ ರಿಯಾಕ್ಟ್ ಮಾಡ್ತಿದ್ದ. ನನಗೆ ಯಾಕೋ ಅನಿಸ್ತಿತ್ತು ಬಸ್ಸು ನನಗೋಸ್ಕರ ನನ್ನ ಡ್ರಾಪ್ ಮಾಡೋಕ್ಕೆ ಬಂದಿತ್ತು ಅಂತ ಅನಿಸ್ತಿತ್ತು. ಬಸ್ಸಲ್ಲಿ ಒಬ್ಬರು ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ವಿಯಾನ್ಸ್, ಏನು ಕುಡಿತಿರೋದು ನೀನು? ಏನು ಕುಡಿತಾ ಇರೋದು? ಜ್ಯೂಸ್. ಏನು ಜ್ಯೂಸು? ಆರೆಂಜ್. ನಂಗೆ ಕೊಡ್ತೀಯ ಚೂರು? ಹಾಂ, ನನಗೆ ಚೂಪೊಳಗಿದೆ. ಹೆಂಗಿದೆ ಜ್ಯೂಸು? ಚೆನ್ನಾಗಿದೆಯಾ ಜ್ಯೂಸು? ಯಾರು ಮಾಡಿಕೊಟ್ಟಿದ್ದು? ಮಮ್ಮ. ಅದಕ್ಕೋಸ್ಕರ ಮಗ ಹೆಂಗ್ಕೋತದ ನೋಡ್ಬರ್ರಿ ಇಲ್ಲಿ. ಚಿಮ್ಮ ಬಂದೈತೆ. ಸಿಂಹ ಅಲ್ಲ ಹೇಳಲು. Where is your head? Hair? Hands? ಇಲ್ಲ ಚಾಕಿ ಕೊಡಲ್ಲ ಸೋನು. Hands. ಚಾಕಿ ಕೊಡ್ತೀನಿ ಈಗ. ಎಷ್ಟೊಂದೈತೆ? Fingers? Lips? Teeth? Tongue? Leg? Hands? Stomach? ಇರು, ಇನ್ನೂ ಐತೆ. ಕೊಡ್ತೀನಿ ಇರು, ಇನ್ನೂ ಕೊಡ್ತೀನಿ ಇರೋ. ಹೇಳು ಥ್ಯಾಂಕ್ ಯು ಸೋನು ಅಂತ ಹೇಳು. ಥ್ಯಾಂಕ್ ಯು ಸೋನು ಅಂತ ಹೇಳು. ಏನು ಮಾಡಬೇಕು? ಓಪನ್. ತಿಂತೀಯ ನೀನು? ಏನಿದು? ಏನಿದು? ನಾನು ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು. ಫಸ್ಟ್ ಹೋಗಿದ ತಕ್ಷಣ ವಿಯಾನ್ಸ್ ಜೊತೆ ಸ್ವಲ್ಪ ಆಟಾಡಿ ಮತ್ತು ಅಣ್ಣ ಪಾನಿಪುರಿ ತಂದಿದ್ರು. ಎಲ್ಲರೂ ಕೂತ್ಕೊಂಡು ಪಾನಿಪುರಿ ತಿಂದ್ವಿ. ಅವನಿಗೂ ಕೂಡ ಕೊಟ್ವಿ. ಅವನಂತೂ ಕರೆಕ್ಟಾಗಿ ಏನೂ ತಿನ್ನಲ್ಲ, ಏನೂ ಮಾಡಲ್ಲ. ಎಲ್ಲ ಕೆಳಗಡೆ ಚಲ್ಕೊಂಡು ಎಲ್ರಿಗೂ ತಿನ್ನಿಸ್ಕೊಂಡು ಎಲ್ಲ ಅರ್ಧ ವೇಸ್ಟ್ ಮಾಡ್ತಿದ್ದ. ಅಸಲ್ ನಾನು ಊರಿಗೆ ಹೋಗಿದ್ದ ವಿಶೇಷ ಏನು ಅಂತ ಅಂದರೆ, ನಮ್ಮೂರಿಗೆ ವರ್ಷ ಆಷಾಢ ಟೈಮಲ್ಲಿ ಸಪ್ಲಮ್ಮ ದೇವಿ ಚಾವಿ ಪಟಾಕಿ ನೋಡಲಿ ಹೋಯ್ತು. ಏನು ಮಾಡ್ತೈತೆ ಅದು? ಹೊಲ್ಟಾಯ್ತು ಅಷ್ಟೇ ನೋಡಿ. ಹೊಲ್ಟಾಯ್ತು. ಹೋಗೋಣ ಚಾಮಿ ನೋಡೋಕ್ಕೆ? ಬಾ. ಆಫ್ ಆಯ್ತು ಮಗನೇ, ಪಟಾಕಿ ಆಫ್ ಆಗೋಯ್ತು. ದೇವ್ರನ್ನ ನೋಡೋಕೆ ಕರ್ಕೊಂಡೋಗ್ಬಿಟ್ಟು ಪಟಾಕಿ ಹೊಡಿಯೋಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನೆ ನೋಡಿ ಅವನು. ನೋಡಲ್ವ ನೀನು? ಯಾಕೆ ನೋಡಲ್ಲ ವಿಯಾನ್ಶ್? ಅಲ್ಲ, ಟೂಟು ಮೀ ಬರುತ್ತಾ? ಓಹೋ, ಬರುತ್ತೆ ಟೂಟು ಮೀ. ಪಟಾಕಿ ಹೊಡೆದಿದ್ದಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಿದ್ಯಾ? ಶುಭ. ನಮ್ಮ ಇನ್ನೋಸೆಂಟ್ ಬೇಬಿ ನೋಡಿ ಇಲ್ಲಿ ಹೆಂಗೆ ಕೂತಿದೆ. ಇಲ್ಲಿ ಏನೋ ಕೂತಿರೋದು ವಿಯಾನ್ಶ್? ಇಲ್ಲಿ ಏನೋ ಕೂತಿರೋದು ನೀನು ಮಗನೇ? ಏನೋ ಕೂತಿರೋದು ನೀನು? ಹಾಂ, ಅದು
ಆಂಜನೇಯ ಅಲ್ಲ ಬರೋದು, ಚಾಮಿ. ಬಾಲು ಬಳೆ ಅಕ್ಕ ವಿಯಾಂಶಿಗ ಮತ್ತೆ ಚಾಮಿನ ನೋಡೋಕೆ ಹೋಗ್ತಿದ್ದೀವಿ. ಆಂಜನೇಯನ ನೋಡೋಕೆ ಹೋಗ್ತಿದ್ದೀವಿ. ನಾನು ವಿಯಾಂಶಿಗ ಆಂಜನೇಯನ ನೋಡೋಕೆ ಹೋಗ್ತಿದ್ದೀವಲ್ಲ ಮಗನೇ. ವಿಯಾಂಶ್ ಅಂತೂ ಮನೆಯಿಂದ ಇಲ್ಲಿ ದೇವಸ್ಥಾನದಿಂದ ಮನೆ ಹತ್ರ ಒಂದು 3 ಟೈಮ್ಸ್ ಓಡಾಡಿದ್ದೀನಿ. ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಮತ್ತೆ ಭಯ ಆಗುತ್ತೆ ಅಂತ ವಾಪಸ್ ಕರ್ಕೊಂಬಂದಿದ್ದಾನೆ. ಈ ಕಡೆ ನೋಡೋಕ್ಕೂ ಬಿಟ್ಟಿಲ್ಲ, ಈ ಕಡೆ ಮನೇಲಿ ಇರೋಕ್ಕೂ ಬಿಟ್ಟಿಲ್ಲ. ಹಿಂಗಾಗಿ ಅವನು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಭಯಕ್ಕೆ ಹಂಗೆ ಮಾಡ್ತಿದ್ದಾನೆ. ಹಬ್ಬ ಅಂತ ಅಂದ್ಕೊಂಡ್ರೆ ಹಬ್ಬ ಮಾಡಿದ್ರೆ ಅಷ್ಟೇ ಅದು ಸ್ಪೆಷಾಲಿಟಿ ಗೊತ್ತಾಗುತ್ತೆ. ಮತ್ತು ಒಂದು ವೈಬ್ ಕೂಡ ಚೇಂಜ್ ಆಗುತ್ತೆ. ಸುಮ್ಮನೆ ನೋಡೋಕ್ಕೆ ಹೋದರೆ ಅದೇನು ಫೀಲ್ ಅನಿಸಲ್ಲ, ಇಲ್ಲ ಚೆನ್ನಾಗೂ ಅನಿಸಲ್ಲ. ನಾವು ಮಾಡಿದ್ರೆ ಇಲ್ಲ ಆ ಒಂದು ಸಿಚುವೇಷನಲ್ಲಿ ನಾವು ಕೂಡ ಇನ್ವಾಲ್ವ್ ಆಗಿದ್ದೀವಿ ಅಂದರೆ ಅದು ಚೆನ್ನಾಗಿ ಅನಿಸುತ್ತೆ. ನಾವು ಈ ಸತಿ ಹಬ್ಬ ಮಾಡಿಲ್ವಲ್ಲ, ಏನೋ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ದೇವ್ರು ತೊಗೊಬಂದಿದ್ರು ಅಂದ್ಬಿಟ್ಟು, ಪಾಪು ಇದ್ದ ಅಂದ್ಬಿಟ್ಟು ಅವನು ಕೂಡ ಕರ್ಕೊಂಡು ಹೋಗಿದ್ದೆ ನೋಡೋಕ್ಕೆ. ಯಾವಾಗಲೂ ಆಷಾಢದಲ್ಲಿ ಫಸ್ಟ್ ಸ್ಯಾಟರ್ಡೆ ಸಂಡೇ ಬರುತ್ತಲ್ವ, ಆವಾಗ ದೇವ್ರು ತೊಗೊಬರ್ತಾರೆ. ಫಸ್ಟು ತಂದಿದ್ದ ದಿನ ನೈಟು ತಂಗ್ಳು ಮುದ್ದೆ ಅಂತ ಮಾಡ್ತಾರೆ. ನೈಟ್ ಅದನ್ನೆಲ್ಲ ಮಾಡಿ ಅದೆಲ್ಲ ಇಟ್ಟು ದೇವ್ರನಲ್ಲಿ ಪ್ರದಕ್ಷಿಣೆ ಹಾಕಿಸಿ ಪೂಜೆ ಮಾಡಿ ಮತ್ತೆ ಅದನ್ನೆಲ್ಲ ಒಂದು ಬುಟ್ಟಿಲಿ ತೊಗೊಂಡೋಗಿ ದೇವ್ರು ಎಲ್ಲಿ ಸ್ಟಾಪ್ ಮಾಡುತ್ತೆ ಅಲ್ವಾ ಅಲ್ಲಿ ನೋಡ್ರಿ ಗೈಸ್, ಮನೆಗೆ ಹೋಗ್ಬೇಕಂತ ಅಳ್ತವನು. ತಾನೇ ಬುಜ್ಜಿ, ಮನೆಗೆ ಹೋಗ್ಬೇಕಾ ನೋಡಿ ಅಳ್ತವನೆ ಗೈಸ್. ದೇವ್ರು ಬರ್ತೈತೆ ನೋಡೋಣ ಅಂದರೆ ಅಳ್ತವನೆ ನೋಡಿ ಗೈಸ್. ನನ್ನ ಹೆಸರು ಏನಪ್ಪ? ಕೆ ಪಿ ಅಂತೆ ಗೈಸ್. ನನ್ನ ಹೆಸರು ಕಲ್ಪಿತ. ಇವನು ಕೆ ಪಿ ಮಾಡಾಕ್ತಾನೆ. ಮತ್ತು ಆ ಬುಟ್ಟಿನ ಇಟ್ಬಿಟ್ಟು ಬರ್ತಾರಲ್ವ, ಅದು ಇಟ್ಟು ಬಂದಾದಮೇಲೆ ದೇವ್ರನ್ನ ಮನೆಗೂ ಮೆರವಣಿಗೆ ಬರುತ್ತೆ. ಅಂದರೆ ಪೂಜೆ ಮಾಡಿಸೋರು ಇದನ್ನೆಲ್ಲ ಪೂಜೆ ಮಾಡಿಸ್ಬೋದು. ಫುಲ್ ನೈಟೆಲ್ಲ ಎಷ್ಟೊತ್ತು ಎಲ್ಲ ಮನೆ ಕಂಪ್ಲೀಟ್ ಆಗೋವರೆಗೂ ಇರುತ್ತೆ. ಎಷ್ಟು ಟಾಸ್ಕ್ ಅಂದರೆ ವಿಯಾಂಶಿಗೆ ಊಟ ಮಾಡಿಸೋದು. ಅವ್ನಿಗೆ ಊಟ ಮಾಡಿಸ್ಬೇಕಂದ್ರೆ ತುಂಬ ಹೊತ್ತಾಗುತ್ತೆ, 1 hour ಆದರೂ ಆಗುತ್ತೆ. ಕ್ಲೋಸ್ಡ್ ಡೋರ್. ಲಿಟ್ರಲಿ ವಿಯಾಂಶ್ ಎಷ್ಟು ಭಯ ಬಿದ್ದಿದ್ದ ಅಂದರೆ ಟಮಟೆ ಸೌಂಡ್ ಕೇಳಿಸಿದೆ ಅಂದರೆ ಅಮ್ಮ ಬಾಕ್ಲಾಕು, ಡೋರ್ ಕ್ಲೋಸ್ ಮಾಡು ಅಂತ ಎಲ್ಲ ಕಿಡಿಸ್ತಿದ್ದ. ಸೌಂಡ್ ಕೇಳ್ತಿದ್ದೆ ಅಂದರೆ ದೇವ್ರು ಬರೋ ಹತ್ರ ಆಲ್ರೆಡಿ ನಾವು ಹೋಗಿ ಇರ್ತಿದ್ವಿ. ವಿಯಾಂಶ್ ಅಳ್ತಾನೆ ಇದ್ದ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟೆ. ಟಮಟೆ ಸೌಂಡಿಗೆ ಅಳ್ತಿದ್ದ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡೋದ್ರೆ ಅಳ್ತಾನೆ ಇಲ್ಲ, ಅಲ್ಲಿ ಚೆನ್ನಾಗಿದ್ದಾನೆ. ಬೆಳಗ್ಗೆ ಬರುತ್ತೆ. ಜಾನಿ ಹೇಳು ಮಗನೇ, ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಇದೆ. ಸಂಡೇ ಮಾರ್ನಿಂಗು ಟಿಫನ್ ಹೋಟ್ಲಿಂದ ತೊಗೊಬಂದಿದ್ದು. ನಾನು ತಿನ್ನಿಸ್ಬಿಟ್ಟು ಹೋಗಿದ್ರೆ ಇನ್ನೊಂದು ಸ್ವಲ್ಪ ಒಂದು ತಟ್ಟೆಲಿತ್ತು, ನೋಡಿದ್ರೆ ಈ ಕೆಲಸ ಮಾಡಿದ್ದಾನೆ ನೋಡಿ. ಏನೋ ಅದು ಇಡ್ಲಿ ಹಂಗ ಮಾಡೋದು. ಡಸ್ಟ್ ಮಾಡ್ತಿದ್ಯಾ ಗೊಬ್ಬ ಹಾಕ್ರಿ.
ಹಾಕ್ರಿ ಜಿ. ಟಿಫನೆಲ್ಲ ಮುಗಿಸಿ ರೆಡಿಯಾಗಿ ಮತ್ತು ನಾವು ದೇವರು ಸ್ವಲ್ಪ ಇನ್ಸಿಡೆಂಟ್ ಆಯಿತು. ಅಂದರೆ ಊರಲ್ಲಿ ಸ್ವಲ್ಪ ಯಾರೋ ತೀರೋದ್ರು, ಹಾಗಾಗಿ ತಮಟೆ ಏನೂ ಹೊಡೆದಿಲ್ಲ ಮತ್ತು ದೇವ್ರು ಕೂಡ ಬೇಗ ತೊಗೊಂಡು ಹೋಗ್ಬಿಟ್ರು. ಮತ್ತು ಇಲ್ಲಿ ರೇಖಾ ಹಾಕೋರು ಮಡ್ಲಕ್ಕಿ ಕೊಡಬೇಕು ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನ ಹತ್ರನೇ ಹೋಗಿದ್ವಿ. ಅಲ್ಲೋಗಿ ಮಡ್ಲಕ್ಕಿ ಕೊಟ್ಬಿಟ್ಟು ಬಂದ್ವಿ. ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವು ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಆಲ್ಮೋಸ್ಟ್ 2:30 ಏನೋ ಆಗಿತ್ತು. ಯಾವಾಗಲೂ ದೇವ್ರು ತೊಗೊಬಂದರೆ 7 ಆದರೂ ಹೋಗ್ತಿರ್ಲಿಲ್ಲ. ರೆಡಿ ಆಗಿದ್ರಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಮನೆ ಮುಂದೆಗಡೆ ದ್ರಾಕ್ಷಿ ತೋಟ ಇದೆ, ಅಲ್ಲೋಗಿದ್ವಿ. ವಿಯಾಂಶ್ ಅಂತೂ ದ್ರಾಕ್ಷಿ ಕಾಯಿ ಹುಳಿ ಅದನ್ನೇ ಕಿತ್ಕೊಂಡು ತಿಂತಿದ್ದ. ಹೆಂಗಿದೆ ಸೂಪರ್. ಹಿಂಗೆ ಬಾಯಿಗೆ ಹಿಂಗೆ ಹಾಕು ಇರು. ತಗೊಳ್ಳೋ ಬುಜ್ಜ. ಹಾನು ಚೆನ್ನಾಗೈತಾ? ಹಾಂ ಹೆಂಗೈತೆ? ಸೂಪರ್ ಅನ್ನಪ್ಪ. ಬೀಜ ಹೋಗಿ ಹೆಂಗೈತೆ ಬುಜ್ಜಿ? ಸೂಪರ್ ಅನ್ನು. ಸೂಪರ್. ಎಮ್ಮಿ ಹೇಳು. ಎಮ್ಮಿ ಅದು ಎಮ್ಮಿ ಏನು? ಯಮ್ಮಿ ಏನಪ್ಪ ಕೊಡ್ತೀನಿ. ಎಮ್ಮಿ ಅಂತಾರೆ. ರೆಡಿ ಹಾಕಿದ್ವಿ ಅಂತ ಸ್ವಲ್ಪ ಫೋಟೋಸು ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಇವನಿಗೆ ದೃಷ್ಟಿ ತೆಗಿಯೋಕ್ಕೆ ನಮ್ಮ ದೊಡ್ಡಮ್ಮ ಇಟ್ಕೊಂಡಿದ್ರೆ ಇವನು ನನಗೆ ದೃಷ್ಟಿ ತೆಗಿತಿದ್ದಾನೆ ನೋಡಿ. ಏನು ಮಾಡಿದ್ರು ಎಲ್ಲ ಮಾಡ್ತಾನೆ. ಏನೋ ಅವ್ನ ಮುಂದೆ ಮಾಡ್ತಿದ್ದೀವಿ ಅಂದರೆ ಮಾಡಬೇಡ ಅಂದರೆ ಜಾಸ್ತಿ ಮಾಡ್ತಾನೆ. ನಮ್ಮ ಬಿರಿಯಾನ್ಶಿಲಿ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಬಟ್ಟೆ ಹಾಕಿ ಕೂಗಿಸ್ತಾವನೆ ನೋಡಿ. ಸೈಡ್ ನೋಡಿ ಟಿಫನ್ ಮಾಡಿಬಿಟ್ಟು ಇವ್ನ ಕೆಲಸ ಸೋಫಾ ಮೇಲೆ ನಾವೆಲ್ಲ ನೀಟಾಗಿ ಎತ್ತಿದೆ. ಸೋಫಾ ಮೇಲೆ ಇರೋ ಕವರೆಲ್ಲ ಹಿಂಗೆ ಹಾಕೊಂಡು ಇಟ್ಕೊಳ್ಳೋದು ನೋಡಿ. ನಗ್ತಾನೆ ಗೊಬ್ಬರ ಮಗ ಗೊಬ್ಬ. ಸ್ನಾನ ಮಾಡ್ಕೋ ಬಾ ವಿಯಾಂಶ್. ಸೋನು ಮನೆಗೆ ಬರಲ್ವಾ ನೀನು? ಇದು ನೆಕ್ಸ್ಟ್ ಡೇ ಸ್ವಲ್ಪ ಹಿಂಗೆ ಅಂಗಡಿಗೆ ಹೋಗಬೇಕು ಅಂದ್ಬಿಟ್ಟು ನಾನು ಅದಕ್ಕೆ ವಿಯಾಂಶ್ 3 ಜನನು ಆಟೋಲ್ಲಿ ಬಂದ್ವಿ. ಅಂಗಡಿಗೆಲ್ಲ ಹೋಗಿ ಮತ್ತು ವಿಯಾಂಶು ಅದಕ್ಕೆ ಇಬ್ಬರು ನಮ್ಮ ಮನೆಗೆ ಬಂದರು. ವಿಯಾಂಶ್ ಅಂತೂ ಬಂದಿದ ತಕ್ಷಣ ಇಟ್ಟಿರೋ ಬೊಂಬೆ ಎಲ್ಲ ಎತ್ಕೊಂಡು ಕೆಳಗಡೆ ಹಾಕ್ಕೊಂಡು ಆಟಾಡ್ತಿದ್ದ. ಎಲ್ಲ ಬೊಂಬೆನೂ ಒಂದು ಬಿಟ್ಟಿಲ್ಲ. ನಿಂದಲ್ಲ ನಂದು ಬೊಂಬೆ. ಮತ್ತು ಸ್ವಲ್ಪ ತಾಟಾಡಿ ಹೋಗಿ ಸ್ನ್ಯಾಕ್ಸ್ ತೊಗೊಬಂದ್ವಿ. ಸ್ನ್ಯಾಕ್ಸ್ ತೊಗೊಂಡು ಬಂದು ತಿಂದಾದಮೇಲೆ ವಿಯಾಂಶು ಎಷ್ಟು ಚೆನ್ನಾಗಿ ಸಾಸ್ನ ತಿಂತಿದ್ದ ನೋಡಿ. ಅವ್ರ ಅಮ್ಮ ಬರ್ತಾರೆ ಅಂತ ಹೇಳು. ಬಾರಮ್ಮ, ಕಾಲೆಲ್ಲ ಮುರ್ದಾಕೊಂಡು ಪಾಪುದ್ ಬಾ. ಕೂಡ ಸ್ವಲ್ಪ ಆಟಾಡಿ ಅವರು ಕೂಡ ಹೊರಟರು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.